बुंदी का बॉम्बे शेवपुरी स्पेशल हंग मेळना तुमका आम्ही बॉम्बे दाखवून हाडची ಎರಡನೇ ಗಾಣ ಆಗ್ತಾ ಇದೆ ಕಟ್ಲೆಟ್. ಹೇಗಾಗಿದೆ ಅಂತೇಳಿ ಹೇಳಿ. ಕುಶಲಗೋ ಪ್ರೀತಿಯಿಂದ ತಿನ್ನಿಸ್ತಾ ಇದ್ದಾರೆ. ಬೇಲ್ಪುರಿ, ಶೇವ್ಪುರಿ, ಪಾನಿಪುರಿ, ಮಸಾಲೆ ಪುರಿ, ಪಾವ್ ಭಾಜಿ, ಸಮೋಸಾ ಚಾಟ್, ರಗಡಾ ಪ್ಯಾಟೀಸ್. ಎಲ್ಲರಿಗೂ ನಮಸ್ಕಾರ, ಸಕಡಾಂಕೈ ನಮಸ್ಕಾರ. ನಾನಿವತ್ತು ಶರತ್ ಪಚ್ಚಿ ಮನೆಗೆ ಬಂದಿದ್ದೇನೆ. ಇವತ್ತು ನಾವು ಎಲ್ಲ ಗೆಳತಿಯರು ಇಲ್ಲಿ ಸೇರ್ಕೊಂಡು ಒಂದು ಚಾಟ್ಸ್ ಪಾರ್ಟಿಯನ್ನು ಮಾಡುವರಿದ್ದೇವೆ. ಚಾಟ್ಸ್ ಅಂತೇಳಿ ಹೇಳಿದ್ರೆ ಪಾನಿಪುರಿ, ಸೇವ್ಪುರಿ, ಮಸಾಲೆ ಪುರಿ ಇದೆಲ್ಲ ಇದೆಯಲ್ಲ. ಸೊ ಈ ಒಂದು ಒಬ್ಬೊಬ್ರು ಒಂದೊಂದು ಐಟಮ್ ಅನ್ನ ಮಾಡಿಕೊಂಡು ಇಲ್ಲಿ ಒಂದು ನಾವು ಪಾರ್ಟಿಯನ್ನು ಇಟ್ಟಿದ್ದೇವೆ. ಸೊ ನಾನು ಪಾನಿಪುರಿಯನ್ನು ಮಾಡ್ಕೊಂಡು ಬಂದಿದ್ದೇನೆ ಮನೆಯಿಂದ. ಸೊ ನಾನಿಲ್ಲಿ ಪ್ರಥಮಳಾಗಿ ಬಂದಿದ್ದೇನೆ ಅಂತೇಳಿ ಫಸ್ಟ್ ನಾನೀಗ ಬಂದದ್ದು. ಅದರ ನಂತರ ಶರತ್ ಪಚ್ಚಿ ಒಳಗೆ ಕಟ್ಲೆಟನ್ನು ಮಾಡ್ತಾ ಇದ್ದಾರೆ. ನಂತರ ಸಮೋಸಾ ಚಾಟ್ ಬರಲಿಕ್ಕಿದೆ, ಪನ್ನೀರು ಮಶ್ರೂಮ್ ಇದ್ದು ಬೇರೆ ಬೇರೆ ಐಟಮ್ಸ್ ಬರಲಿಕ್ಕಿದೆ. ಅದೇ ರೀತಿ ಸೇವು ಪುರಿ ಇದೆ, ಸ್ಪ್ರೌಟ್ಸ್ ಚಾಟ್ ಇದೆ, ಮಸಾಲೆ ಪುರಿ ಇದೆ. ಸೊ ಇದೆಲ್ಲವನ್ನು ನಿಮಗೆ ತೋರಿಸ್ತೇನೆ, ಒಮ್ಮೆ ಎಲ್ಲರೂ ಕೂಡ ಬಂದಾಗಲಿ. ಸೊ ಫಸ್ಟಿಗೆ ನಾವು ಶರತ್ ಪಚ್ಚಿ ಅವರ ಒಂದು ಕಿಚನಿಗೆ ಹೋಗುವ, ಅಲ್ಲಿ ಅವರು ಏನೇನು ಮಾಡ್ತಿದ್ದಾರೆ ಅಂತೇಳಿ ಹೇಳಿ ನಿಮಗೆ ತೋರಿಸ್ತೇನೆ. ಬನ್ನಿ. ಗೆಳತಿಯರು ಎಲ್ಲರೂ ಒಂದು ಜೊತೆಯಾಗಿ ಸೇರುವ ಒಂದು ನೆವನ ಅಷ್ಟೇ ಇದೆಲ್ಲ ಚಾಟ್ಸ್ ಪಾರ್ಟಿ ಅಂತೇಳಿ ಹೇಳಿ. ಎಲ್ಲರೂ ಜೊತೆಯಾಗಿ ಸೇರಿ ನಕ್ಕು ಸ್ವಲ್ಪ ಮಾತಾಡಿ ಒಂದು ಖುಷಿಯಿಂದ ಹಗುರಾಗುವಂಥದ್ದು ಈ ಒಂದು ಎಲ್ಲ ಒಂದು ಪಾರ್ಟಿಯ ಮೇನ್ ಆದಂಥ ಒಂದು ಉದ್ದೇಶ. ಸೊ ಬನ್ನಿ ಈಗ ಶರತ್ ಪಚ್ಚಿಯ ಒಂದು ಅಡುಗೆ ಕೋಣೆಗೆ ಹೋಗೋಣ. ಶರತ್ ಪಚ್ಚಿ ಜತ್ತಸ್ವಾ ಕಟ್ಲೆಟ್ ನಮ್ಮ. ಸೊ ಇಲ್ಲಿ ವೆಜಿಟೇಬಲ್ ಕಟ್ಲೆಟ್ನ ತಯಾರಿ ಆಗ್ತಾ ಇದೆ. ಸೊ ಕಟ್ಲೆಟನ್ನು ಒಂದೊಂದಾಗಿ ತೆಗೆದು ಅದನ್ನು ಮೈದಾದ ನೀರಿನಲ್ಲಿ ಅದ್ದಿ ಕಡೆಗೆ ಬ್ರೆಡ್ ಕ್ರಮ್ಸಲ್ಲಿ ಮುಳುಗಿಸಿ ಶುದ್ಧ ಈ ತೆಂಗಿನ ಎಣ್ಣೆಯಲ್ಲಿ ಹಾಕಿ ಕರಿತಾ ಇದ್ದಾರೆ. ಸೊ ಕಟ್ಲೆಟನ್ನು ಕೆಲವರು ಅದನ್ನು ಶಾಲೋ ಫ್ರೈ ಥರ ಮಾಡ್ತಾರೆ, ಕಾವಲಿಯ ಮೇಲಿಟ್ಟು. ಕೆಲವರು ಇದು ಹೀಗೆ ಡೀಪ್ ಫ್ರೈ ಆಗಿ ಮಾಡ್ತಾರೆ. ಇದನ್ನು ಅವರು ಬೆಳಗ್ಗೆ ಮಾಡಿಟ್ಟು ಫ್ರಿಜ್ಜಿನಲ್ಲಿ ಇಟ್ಟಿದ್ದಾರೆ, ಅದನ್ನು ಒಂದು ಸೆಟ್ ಆಗಲಿಕ್ಕೆ. ಸೊ ಅದು ಗಟ್ಟಿಯಾಗಿ ಆಗ್ತದಲ್ಲ, ಸೆಟ್ ಆಗ್ತದಲ್ಲ, ಅದರ ನಂತರ ಈ ರೀತಿ ಅದನ್ನು ರೋಲ್ ಎಲ್ಲ ಮಾಡಿ ಮತ್ತೆ ಫ್ರೈ ಮಾಡ್ಲಿಕ್ಕೆ ಸುಲಭ ಆಗ್ತದೆ ಅಂತೇಳಿ ಹೇಳಿ. ಸೊ ನಾವು ಸಮಜತ್ತ. ಸೊ ಮತ್ತೊಂದು ಏನಂತೇಳಿ ಹೇಳಿದರೆ ಶರತ್ ಪಚ್ಚಿ ಅವರು ಹೇಳೋದು, ಈ ಕಟ್ಲೆಟ್ ಹಾಕಿದ ಹಾಗೆ ಸೌಟನ್ನು ಹಾಕಿ ಕೂಡಲೇ ಅದನ್ನು ಇದು ಮುಟ್ಟಬಾರ್ದು ಅದನ್ನು ಅಂತೇಳಿ ಹೇಳಿದರೆ ಅಲ್ಲಿ ತನಕ ಅದು ಸ್ವಲ್ಪ ಸೆಟ್ ಆಗಬೇಕು ಅಂತೇಳಿ ಹೇಳಿ. ಎಣ್ಣೆಯಲ್ಲಿ ಕಾದು ಮೊದಲೇ ನೀವು ಇದು ಮಾಡಿದರೆ ಅದೆಲ್ಲ ಹುಡಿ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ ಅಂಥೇಳಿ. ಸೊ ಕಟ್ಲೆಟ್ ಬೇರೆ ಬೇರೆ ರೀತಿಯಲ್ಲಿ ನಾವು ನೋಡ್ತೇವೆ, ಆದರೆ ಫ್ರೈ ಮಾಡಿದರೆ ಅದರ ರುಚಿ, ಹೀಗೆ ಡೀಪ್ ಫ್ರೈ ಮಾಡಿದರೆ ಅದರ ರುಚಿ ತುಂಬ ಚೆನ್ನಾಗಿರ್ತದೆ ಅನ್ನುವಂಥದ್ದು ಅವರ ಅಂಬೋಣ. ಸೊ ಒಂದೊಂದಾಗಿ ಕಟ್ಲೆಟನ್ನು ಕರೆದು ತೆಗಿತಾ ಇದ್ದಾರೆ. ಸೊ ಕ್ರಿಸ್ಪಿಯಾಗಿ ಬಂದಿದೆ. ಅದು ಸೌಟಿನಲ್ಲಿ ಅದು ತಾಗಿದಾಗಲೇ ಗೊತ್ತಾಗ್ತದೆ ನಮಗೆ. ಇದು ಕ್ರಿಸ್ಪಿ ಆಗಲಿಕ್ಕೆ ಕಾರಣ ಬ್ರೆಡ್ ಕ್ರಮ್ಸ್ ಅಂತೇಳಿ ಹೇಳ್ತಾರೆ ಅವ್ರು. ನೋಡಿ ಇಲ್ಲಿ ಹಾಕಿದ್ದೇವಲ್ಲ, ಸೊ ಇದನ್ನು ಹಾಕಿದರೆ ತುಂಬ ಕ್ರಿಸ್ಪಿಯಾಗಿ ಬರ್ತದೆ ಅಂತ ಹೇಳ್ತಿದ್ದಾರೆ. ಶರತ್ ಪಚ್ಚಿ ಅವರಲ್ಲಿ ಕೇಳ್ತಾ ಇರುವಾಗ ಒಂದು ವಿಷಯ ಗೊತ್ತಾಯ್ತು ಅಂತೇಳಿ ಹೇಳಿದ್ರೆ, ಕಟ್ಲೆಟ್ ಮಾಡೋದಷ್ಟು ಸುಲಭ ಇಲ್ಲ, ಅದರ ಹಿಂದಿನ ತಯಾರಿ ತುಂಬ ಇದೆ ಅಂತೇಳಿ ಹೇಳಿ. ತುಂಬ ವೆಜಿಟೇಬಲ್ಸನ್ನು ಉಪಯೋಗಿಸಿದ್ದಾರೆ. ಅದೇ ರೀತಿ ಅದಕ್ಕೆ ಹಾಕುವಂಥ ಸ್ಪೈಸಸ್ ಇರಲಿ, ಗರಂ ಮಸಾಲ, ಸೊ ಪುನಃ ಅದಕ್ಕೆ ಒಗ್ಗರಣೆ ಕೂಡ ಇದೆ. ಸೊ ಇದನ್ನೆಲ್ಲ ಮಾಡಿಕೊಂಡು ಚೆನ್ನಾಗಿ ಅವರು ಕಟ್ಲೆಟನ್ನು ಮಾಡಿದ್ದಾರೆ. ಸೊ ನೆಕ್ಸ್ಟ್ ಟೈಮ್ ಖಂಡಿತವಾಗಿ ನಿಮಗೆ ಹೇಳ್ತೇನೆ ನಾನು ಅವ್ರು ಯಾವ ರೀತಿ ಕಟ್ಲೆಟನ್ನು ಮಾಡಿದರು ಅಂತೇಳಿ ಹೇಳಿ. ಸೊ ಒಮ್ಮೆ ಟೇಸ್ಟ್ ಮಾಡಿ ನೋಡುವ
ಯಾವ ರೀತಿ ಆಗಿದೆ ಅಂತೇಳಿ ಹೇಳಿ. ಸೂಪರ್ ಅಲ್ಲ, ಭಾರಿ ಒಳ್ಳೇದಾಗಿದೆ. ಬಿಸಿ ಬಿಸಿ ಕಟ್ಲೆಟ್ ಶರತ್ ಪಚ್ಚಿ ಅವರು ಕರೀತಾ ಇದ್ದಾರೆ. ಅದ್ರ ಒಟ್ಟಿಗೆ ನನಗೆ ಒಂದು ತಿನ್ಲಿಕ್ಕೆ ಒಂದು ಕೊಟ್ಟರು. ಅದರ ಜೊತೆ ಬೆಳ್ಳುಳ್ಳಿ ಚಟ್ನಿ ಅಂತೆ, ಅದನ್ನು ಕೂಡ ಮಾಡಿದ್ದಾರೆ. ಸೊ ಈಗ ಎಲ್ಲ ಆದಮೇಲೆ ತಿನ್ನುವಂಥದ್ದು ಒಂದು ರುಚಿ, ಆದರೆ ಮಾಡ್ತಾ ಇರಬೇಕಾದ್ರೆ ಬಿಸಿ ಬಿಸಿ ತಿನ್ನುವಂಥ ರುಚಿ ಉಂಟಲ್ಲ, ಅದರದೊಂದು ಬೇರೆ ಸ್ಥಾನ ಇದೆ. ಸೊ ಆ ಸ್ಥಾನವನ್ನು ನಾನೀಗ ಅಲಂಕರಿಸ್ತಾ ಇದ್ದೇನೆ, ನೀವು ನೋಡಿ. ನನ್ನ ಕೌಂಟ್ರ್ ಇಲ್ಲಿದೆ, ಅದು ಮತ್ತೆ ಏನಂತೇಳಿ ಹೇಳಿ ತೋರಿಸ್ತೇನೆ. ಸಾದ ಅದು ಪಾನಿಪುರಿ, ಬಟ್ ನಮ್ಮ ವಿದ್ಯಕ್ಕ ಮುಂಬೈ ಸ್ಪೆಷಲ್ ಏನೋ ಮಾಡ್ಕೊಂಡು ಬಂದಿದ್ದಾರೆ, ಸ್ಪ್ರೌಟ್ಸ್ ಚಾಟ್ ಅಂತೆ. ಸೊ ಈಗ ಫಸ್ಟ್ ಪ್ಲೇಟ್ ರೆಡಿ ಆಗ್ತಾ ಇದೆ. ಅವರು ಏನೇನೆಲ್ಲ ಹಾಕುವಂಥದ್ದು ಅಂತೇಳಿ ಹೇಳಿ ಹೇಳ್ತಾರೆ ಅವರು. ಇದು ಬೇಯಿಸಿದ್ದ ಇದು? ಹೌದು. ಹಾಂ, ಸ್ಪ್ರೌಟ್ಸ್ ಎಲ್ಲ ಮೊಳಕೆ ಬಂದ ಧಾನ್ಯ. ಹಾಂ, ಎಲ್ಲ ಮಿಕ್ಸ್ ಇದೆ. ಆಹಾ, ಬಾಯಲ್ಲಿ ನೀರು ಬರ್ತಾ ಉಂಟು ಹಾಗೆ. ನೋಡಿ ಐಟಮ್ಸ್ ಏನೇನೆಲ್ಲ ಇದೆ ನೋಡಿ, ಇದಕ್ಕೆ ತಂದಿದ್ದಾರೆ. ನಿಂಬೆ ಹಣ್ಣಿನ 2 ಹನಿ, ವಿದ್ಯೆಗೆ ಎಲ್ಲಿ ಕಲ್ತದ್ದು ಇದನ್ನು? ಇದನ್ನ ಹಾಂ, ನನ್ನ ತಮ್ಮನ ಅಂಗಡಿಗೆ ಹೋಗ್ತೇನೆ, ಅಲ್ಲೆಲ್ಲ ಮಾಡುವುದು ಕಲ್ತಿದ್ದೇನೆ ನಾನು. ಹಾಂ, ಈಗ ನಂದು ಇವರು ಟೆಸ್ಟ್ ಮಾಡಿ ಹೇಳ್ತಾರೆ ಹೇಗಾಗಿದೆ ಅಂತೇಳಿ. ಸೊ ಅಕ್ಕ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಹೇಗಾಗಿದೆ ಅಂತೇಳಿ ಹೇಳಿ. ಕಷ್ಟಲಾಗ ಹೇಳ್ಬೇಕು. ಒಳ್ಳೇದಾಗಿದಾ? ಹಾ, ವೆರಿ ಗುಡ್. ಬೊಂಬೈಗೆ ಹೋದಾಗೆ ಆಯ್ತು. ಹಾ, ಎಂತಕ್ಕ? ಬೊಂಬೈಗೆ ಹೋದಾಗೆ ಆಯ್ತು. ಹಾ, ನೋಡ ನಂಗೆ ಸಹ ಬೊಂಬೈಗೆ ಹೋಗ್ಬೇಕು. ನಮ್ಮ ವೆರಿ ಆಕ್ಟಿವ್ ಶೋಭಮಾಯಿ ಅವರು ಬಂದಿದ್ದಾರೆ. ಮಾವಿನಕಾಯಿ ಚೂರು ಬಿದ್ದಿದ್ರೆ ಇನ್ನೂ ಸೂಪರ್ ಆಗ್ತದೆ. ಸೂಪರ್ ಆಗ್ತದಲ್ಲ, ಹೆಲ್ದಿ ಹೆಲ್ದಿ ಚಾಟ್. ಮುಗೀತಾ? ಒಳ್ಳೆ ಡಿಮ್ಯಾಂಡ್ ಬಂತು. ವಾವ್, ಇದೇನು ಹೇಳಿ? ಮಿನಿ ಸಮೋಸಾಸ್. ಇದು ಅಕ್ಕ ತಂದದ್ದು ಮಿನಿ ಸಮೋಸಾ. शोभमाई ಅವರ ಸ್ಟಾಲ್. शोभमाई कसं आहे? या शेवपुरी आयटम बट सलो का बटाटा चिंडू का पियाऊ कोथिंबरी पालो चटणी शाव शेवपुरी सगळं कोर का तुम्ही मात्र खावच्या येऊ का कोरच्या हो वैवा. ಪ್ರೀತಿ ಪ್ರೀತಿಯ ಪ್ಲೇಟುಗಳು. फ्री फ्री ಜನ ಬರ್ತಾ ಇದ್ದಾರೆ. ಶ್ರೀನಿವಾಸ ವೆಂಕಟರಮಣ ಗೋವಿಂದ ಒಳ್ಳೆ ರಿವ್ಯೂ ಹೇಳಿ. ಹೆಚ್ಚು ಕಡಿಮೆ ಪ್ರಮಾಣ. ಸೇವ್ಪುರಿ ಚಾಟ್ ತಯಾರಾಗಿದೆ. ಫೈನಲ್ ಟಚ್ ಅಪ್ ಅಲ್ಲಿದ್ದಾರೆ. ಸೊ ಅದ್ಭುತ ಆಗಿದೆ. ಸೊ ಮುಂಬೈಯವರಾದಂಥ ಶೋಭಮಾಯಿ ಅವರ ಒಂದು ಚಾಟ್ ನಿಜಕ್ಕೂ ಸೂಪರ್ ಆಗಿರ್ಬೋದು ಅನ್ನುವಂಥ ಭಾವ ನಮ್ಮದು. ವಾಡ್ವಾ ಚಾಟ್ ಮಸಾಲ. ಓಕೆ, ಸೊ ಶೋಭಮಾಯಿ ಅವರ ಸೇವ್ಪುರಿ ತಯಾರಾಗಿದೆ. ಸೊ ಪ್ರೀತಿಯಿಂದ ತಿನ್ನಿಸ್ತಾ ಇದ್ದಾರೆ. ಪ್ಲೇಟ್ ಕೂಡ ತಯಾರಾಗಿದೆ. ಸೊ ಇದಕ್ಕೆ ಬೇಕಾದಂಥ ಸಾಸ್ ಅದೆಲ್ಲ ತಂದಿಟ್ಟಿದ್ದಾರೆ. ಮಸಾಲ ಪುರಿ ರೇಷ್ಮಾ ಕೌರ್ ಮಾಡಿದ್ದಾರೆ. ಮಸಾಲ ಪುರಿ. ಸೊ ಇದರ ಎಲ್ಲ ಐಟಮ್ಸ್ ಎಲ್ಲ ನೋಡ್ಕೊಳ್ಳಿ. ಮಸಾಲ ಪುರಿಯ ಫಸ್ಟಿಗೆ ಆ ಪೂರಿಯನ್ನೆಲ್ಲ ಕ್ರಷ್ ಮಾಡಿ ಹಾಕಿ ಅದರ ಮಸಾಲೆಯನ್ನು ಹಾಕ್ತಾ ಇದ್ದಾರೆ. ಅದರ ನಂತರ ಸೇವ್ ಹಾಗೇ ಮೇಲೆ ಬೀಳ್ತಾ ಇದೆ. ಅದರ ನಂತರ ನೀರುಳ್ಳಿ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕಿ ಎಸ್. ಓಕೆ, ಮಲ್ಮಾಮ್ ಶೋಭಮಾಯಿ ಎಸ್. ಯಾವ ಚಾಟ್ ಅನ್ನ ತಿಂತಾ ಇದ್ದೀರಿ? स्प्राउट खातो सामो ವೈ
ಹೆಲ್ದಿ ಸ್ಪ್ರೌಟ್ ಚಾಟ್. ಮೊಸರು ಮಟ್ಕಿ ಮಿಕ್ಸ್ ಸಕ್ಕಡ್ ಮಿಕ್ಸ್ अर्ध चे पुरा 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 कशाला बेंगळूर पुचका म्हणतात बेंगळूर हक्कवा कसं म्हणतात ते पुचका आणि पंजाब गेला रे कौदा पनीर कबाब पनीर कुरकुरे ಮಕೈ ಜೈ ಚಾಟ್ಸ್ ಜೊತೆ ಸವಿಯಲು ಬಿಸಿ ಬಿಸಿಯಾದಂಥ ಕಾಫಿ. ಓಕೆ, ಈಗ ಒಂದು ಕಾಂಪಿಟಿಷನ್, ಯಾರು ಅರ್ಧ ನಿಮಿಷದಲ್ಲಿ ಹೈಯೆಸ್ಟ್ ಚಾಟ್ಸಿನ ಹೆಸರು ಹೇಳ್ತಾರೆ ಅಂತೇಳಿ ಹೇಳಿ. ಸೊ ಫಸ್ಟ್ ವಿದ್ಯಕ್ಕ ಟೈಮರ್ ಇಟ್ಕೊಳ್ಳೆ ಅಂಚಿ. स्प्राउट चाट, चना चाट, भेलपुरी, शेवपुरी, पानीपुरी, मसालपुरी, पावभाजी, समोसा चाट, रगड़ा पैटीस, अनिके सर टाइम सर अयो देव यार तोंडाके कचोरी चाट, दही कचोरी, मूंग दाल कचोरी, जिलेबी, जिलेबी पापड़ी चाट, पापड़ी चाट, शेव चाट, आणि कसं चाट यो अर्ध मिनिट बोल तू गो ना अनिके सर अनिके 5 सेकंड ಹಸ್ತನ್ ಜಲ. ಸೊ ಕಂಗ್ರ್ಯಾಚುಲೇಷನ್ಸ್ ವಿದ್ಯಕ್ಕ, 19 ಹೆಸರನ್ನ ಹೇಳಿದಿರಿ. ಚಪ್ಪಾಳೆ. पाणीपुरी, शेवपुरी, मसाला पुरी, रगडा पॅटीस, दही चाट पुरी, वगैरे पकोडा पुरी आणि पावभाजी, मसाला पावभाजी, शेवपुरी, वगैरे चना मसाला, ढोकला पुरी, ढोकला चाट, ढोकला शेवपुरी, वगैरे दही वडा, दही समोसा, पनीर समोसा, पनीर वडा, पनीर कुरकुरे, पनीर चाट, वगैरे मशरूम चाट, मशरूम कुरकुरे, मशरूम मसाला. ओके, व्हेरी गुड. 23 म्हणला. व्हेरी गुड. पाणीपुरी स्प्राउट चाट, मसालपुरी, मसालपुरी शेवपुरी खाओ. अस्मिता शेवपुरी खाओ. समोसा कटलेट 1 ಗಂಟೆಯ ಬಳಿಕ ಒಳ್ಳೆ ಡಿಮಾಂಡ್ ಬಂತು. ಪೂರಿ ಸುಮಾರು ಖಾಲಿ ಆಯ್ತು. ಸೊ ಸೂಪರ್ ಆಗಿರುವಂತ ಚಾಟ್ಸ್ ಪಾರ್ಟಿ ಇಲ್ಲಿಗೆ ಮುಗಿಯಿತು. ಸೊ ಕಾರ್ಯಕ್ರಮದ ಕೊನೆಯ ಭಾಗ ಸ್ವೀಟ್ ಅನ್ನ ತಿನ್ನುವಂಥದ್ದು. ಸೊ ಐಸ್ ಅಂಡ್ ಸ್ಪೈಸ್ ಇಂದ ವಫಲ್ಸ್ ಅನ್ನ ಕೂಡ ನಾವು ತರಿಸಿದ್ದೇವೆ. ಸೊ ಇದೊಂದು ಬಿಸ್ಕಪ್ ವಫಲ್ ಅಂತ ಹೇಳಿ ಸೂಪರ್ ಆಗಿದೆ ನೋಡಿ. ನಾನು ಇಷ್ಟು ತಿಂದಿದ್ದೇನೆ, ಭಾರಿ ಒಳ್ಳೇದುಂಟು. ಸೊ ಖಂಡಿತ ಇದನ್ನು ತರಿಸಿ. ಅಂತೂ ಇಂತೂ ಅದ್ಭುತವಾದಂಥ ಪಾರ್ಟಿ ಆಯಿತು. ಲಾಸ್ಟ್ ಟೈಮ್ ನೀವು ನೋಡಿದ್ದೀರಿ, ಆಷಾಢ ಮಾಸದ ಒಂದು ಅದ್ಭುತವಾದಂಥ ಊಟ ಕೂಡ ಶರತ್ ಬಚ್ಚಿ ಮನೆಯಲ್ಲಿ ನಡೆದಿತ್ತು. ಮಾತ್ರ ಅಲ್ಲ, ಇವತ್ತು ಕೂಡ ನಮ್ಮನ್ನ ಎಲ್ಲರನ್ನ ಕರೆದು 2 ದಿನ ಮೊದಲೇ ಹಾಲನ್ನ ಬೇರೆ ಬೇರೆ ಒಂದು ಚಾಟ್ಸಿಗೆ ಅದನ್ನೆಲ್ಲ ಅರೇಂಜ್ ಮಾಡಿಟ್ಟು, ಅದೇ ರೀತಿ ನಮ್ಗೆಲ್ಲರಿಗೂ ಕೂಡ ನಗುಮೊಗದಿಂದ ಸ್ವಾಗತಿಸಿ ತುಂಬಾ ಒಂದು ಚೆನ್ನಾಗಿ ಒಂದು ನಮ್ಗೆ ಒಂದು ಉಪಚಾರವನ್ನ ಮಾಡಿದ್ದಾರೆ. ಸೊ ನಮ್ಮೆಲ್ಲರ ಒಂದು ಪ್ರೀತಿಯ ಗೆಳತಿ. ಸೊ ಇವರಿಗೆ ನಾವು ಒಂದು ಮಾಲೆಯನ್ನ ಹಾಕುವ ಮುಖೇನ ಒಂದು ವಂದನಾರ್ಪಣೆಯನ್ನು ಹೇಳ್ತಾ ಇದ್ದೇವೆ. ಮಾತ್ರ ಅಲ್ಲ, ನಮ್ಮನ್ನು ಆಗಾಗ ಕರೀತಾ ಇರಿ ನಿಮ್ಮ ಮನೆಗೆ. ಇದು ನಿಮ್ಮ ಮನೆ ಅಂತೇಳಿ ಹೇಳಿ ನಮ್ಗೆಲ್ಲರಿಗೂ ತುಂಬ ಒಂಥರ ಫ್ಯಾಮಿಲಿಯರ್, ನಮ್ಮದೇ ಅಂತೇಳಿ ಹೇಳಿ ಒಂದು ಫೀಲ್ ಆಗ್ತಾ ಇದೆ. ಸೊ ತುಂಬಾ ಧನ್ಯವಾದಗಳು ಶರತ್ ಬಚ್ಚಿ. ಥ್ಯಾಂಕ್ ಯು ವೆರಿ ಮಚ್. ನನಗೂ ತುಂಬ ಖುಷಿ ಆಯಿತು. ನೀವೆಲ್ಲ ಬಂದು ನಮ್ಮ ಮನೆಯಲ್ಲಿ ಬಂದು ನನಗೊಂದು ಸಂತೋಷ ಕೊಟ್ಟಿದ್ದೀರಿ. ಹೀಗೆ ಯಾವಾಗಲೂ ಬರ್ತಾ ಇರಿ, ಗೇಮ್ಸ್ ಎಲ್ಲ ಆಡುವ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್. 3, 2, 1